ಏನಿದು ನಮ್ಮ ಯಜಮಾನ್ರು ಹೈಕೋರ್ಟಿಗೆ ಹೋಗಿ ಬರ್ತೆ ಅಂತ ಹೇಳಿದವರು ಇಷ್ಟೊತ್ತಾದ್ರೂ ಬಂದೇ ಇಲ್ಲ. ಮೇಲಾಗಿ ಶಿವರಾಮ ಅತ್ತಿಗೆ ನಾನು ನೋಡ್ಕೊಂಡು ಬರ್ತೆ ಅಂತ ಹೇಳಿದವನು ಅವನು ಕೂಡ ಬಂದಿಲ್ಲ. ನಾನೇನು ಹೊಲಕ್ಕೆ ಹೋಗೋದೇನೆ 4 ದಿವಸವಾಯಿತು. ಸಮಾಚಾರ ಏನು ಬೇಕು ಅವ್ರದ್ದು? ಬನ್ನಿ ಸ್ವಾಮಿ, ಹೀಗೆ ಬಂದಿದ್ದೀರಾ? ಈಗ ತಾನೇ ಬಂದೆ ಸೀತಾ. ತಮ್ಮ ಮನೆಯಲ್ಲಿಲ್ಲವೇ? ಇಲ್ಲ ರೀ, ಶಿವರಾಮ ನಿಮ್ಮ ನೋಡಿಕೊಂಡು ಬರ್ತಂತ ಹೇಳಿ ಹೋಗಿದ್ದೇನೆ. ಇರಲಿ, ನೀವು ಹೋದ ಆ ಕೋರ್ಟ್ ವಿಷಯ ಏನಾಯ್ತು ಗೊತ್ತಾಗಲಿಲ್ಲ. JT ಪಾಟೀಲರಂತ ವಕೀಲನ ಹಿಡಿದು ನ್ಯಾಯ ಮುಂದುವರಿಸಿದ್ದೇನೆ. ಅದನ್ನು ಗೆಲ್ಲಿಸುವುದು ದೇವರ ಕಡೆ ವಿಚಾರ. ಇರಲಿ, ಹೊಲದ ಕಡೆ ಹೋಗಿದ್ಯಾ? ಇಲ್ಲ ರೀ, ನೀವು ಹೋದಾಗಲಿಂದ ನಾನು ಕೂಡ ಹೊಲಕ್ಕೆ ಹೋಗಿಲ್ಲ. ಇದರಲ್ಲಿ ಬಿಡಿ, ಆ ಭಗವಂತ ಕೃಪೆ ಇದ್ರೆ ನಮ್ಮ ನ್ಯಾಯನ ಗೆಲ್ಲಬಹುದು, ಬೆಳೆ ಕೂಡ ಸುರಕ್ಷತೆ ಬರಬಹುದು. ಎಂತ ಸದ್ಬುದ್ಧಿ ಹೆಂಡತಿ ಸಿಕ್ಕಿಲೆ ನನ್ನ ಬಾಳಿಗೆ. ನಿನ್ನಂತ ಮಡದಿಯನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯ್ತು ಸಿದ್ಧ, ಸಾರ್ಥಕವಾಯ್ತು. ನಿನ್ನ ಮುಖದ ಹರ್ಷದ ಹೊನಲನ್ನು ನೋಡಿ ನನ್ನ ಹೃದಯದಲ್ಲಿ ನಿರಾಶೆ ಮನಿಟ್ಟಿಸರು ಸುಟ್ಟು ಹೋಗಿ ದೊಡ್ಡ ಮಾನವನನ್ನಾಗಿ ಮಾಡುತ್ತಿದೆ. ಈ ಸಂದರ್ಭದಲ್ಲಿ ನಸುನಗುತ್ತಾ ಹಾಡಬಾರದೆ ಒಂದು ಗೀತೆ? ಏನೇ ಊಟ ಮಾಡೋ ಸಮಯದಲ್ಲಿ ನಿಮಗೆ ಹಾಡಿನ ಚಿಂತೆ ಆಯ್ತು, ನೀವು ಮಾತಿದ್ರೆ ಖಂಡಿತ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ, ದಿನವೂ ಆನಂದವೇ ಎಂದು ನಾವು ಹೀಗೆ ಸೇರಿ ಹಾಡುವಾಗ ಬದುಕೆ ಸ್ವರ್ಗವು. ಹಾಡುವ ನುಡಿಯು ಜೇನಿನ ಸಹಿಯು ಮನದಲ್ಲಿ ಇಂದು ಸುಂದರ ಚಿಂತನೆ. ಅನುಗಾಲ ಅನುರಾಗ ಶುಭಯೋಗ ಸರಿ 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 ಸರಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ, ದಿನವೂ ಆನಂದವೇ ಎಂದು ನಾವು ಹೀಗೆ ಸೇರಿ ಹಾಡುವ ಬದುಕೆ ಸಾರ್ಥವು, ಬದುಕೆ ಸಾರ್ಥವು, ಬದುಕೆ ಸಾರ್ಥವು. ಬಡಿ ಸ್ವಾಮಿ, ಹೇಳಬೇಕು ಮೊದಲು ಊಟ ಮಾಡೋರಂತೆ. ಸೀತಾ, ಅದೇಕೋ ನನ್ನ ಮನಸ್ಸಿಗೆ ಒಮ್ಮೆ ನಮ್ಮೆಲೆ ಶಾಖ ಹೊಡೆದಂತಾಗಿ ಈ ಎದೆಯೆಲ್ಲ ನೀರಾಗಿ ಎಡ ದೇಹವೆಲ್ಲ ನಡುಗುತ್ತಿದೆ ಸೀತಾ, ನಡುಗುತ್ತಿದೆ. ಸ್ವಾಮಿ, ಈ ಭ್ರಮೆಗೆ ಯಾವತ್ತೂ ಆಸ್ಪತ್ರೆ ಕೊಡಬಾರ್ದು. ದಡೇರಿ, ಮೊದಲು ಸ್ನಾನ ಮಾಡಿಕೊಂಡು ಹೊತ್ತಾಯ್ತು, ಊಟ ಮಾಡೋರಂತೆ. ಬನ್ನಿ ಒಳಗಡೆ. ಹಠವಾದಿ ಮಾಡಿದಿ ನೀನು, ನಿನ್ನೆದ ನಡೆಯಲಿ. ಊಟ ತೆಗೆದುಕೊಂಡು ಬಾ.
ಬಿಸಿ ಅಡಿಗೆನಾ? ಹೌದು ಸ್ವಾಮಿ, ಈ ಬರ್ತಕ್ಕೆ ತೆಗೆದುಕೊಂಡು ಬಿಸಿ ಬಿಸಿ ಅಡಿಗೆ ಮಾಡಿ ಇಟ್ಟಿದ್ದೆ, ಅದಕ್ಕೆ ತೆಗೆದುಕೊಂಡು ಬಂದೆ. ರಾಮು ರಾಮು ಓ ನಮಸ್ಕಾರ ಗೌಡ್ರಿ, ಬನ್ನಿ ಊಟ ಮಾಡೋಣ. ಬಡವರ ಮನೆಗೆ ಬಂಗಾರ ಬಂದಂತಾಯ್ತು. ಇರಲಿ ಇರಲಿ ರಾಮು, ನೀನಿಲ್ಲದ ಸಮಯವನ್ನು ನೋಡಿ ಯಾರೋ ದುಷ್ಕರ್ಮಿಗಳು ನಿನ್ನ ಜೋಳದ ಗೂಡಿಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದಾರಪ್ಪ, ಸುಟ್ಟು ಹಾಕಿದ್ದಾರೆ. ನನ್ನ ಜೋಳದ ಗೂಡಿಗೆ ಬೆಂಕಿ ಇಟ್ಟರೆ ದುಷ್ಕರ್ಮಿಗಳು. ಗೌಡ್ರೆ, ಹೌದಪ್ಪ, ಈ ವಿಷಯವನ್ನು ನಿನ್ನ ಹೆಂಡತಿಗೆ ಹೇಳಬೇಕೆಂದು ಬಂದರೆ ನೀವು ಅಣ್ಣ ತಮ್ಮಂದಿರು ಇಲ್ಲದ ಸಮಯದಲ್ಲಿ ಏನಾದರೂ ಅನಾಹುತ ಮಾಡಿಕೊಂಡಿದ್ದಾಳೆ ಎಂದು ನಾನೇ ಹೇಳಲಿಲ್ಲ. ಈಗಾಗಲೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟು ಬಂದಿದ್ದೇನೆ. ಗೌಡ್ರೆ ಗೌಡ್ರೆ, ಎಂತ ಅನಾಹುತವಾಗಿ ಹೋಯ್ತು ನನ್ನ ಬಾಳೆ. ನನ್ನ ಜೋಳದ ಗೂಡೆಯಲ್ಲಿ ಎಂದು ನನ್ನ ತಮ್ಮ ಕೇಳಿದರೆ ನಾನೇನು ಹೇಳಲಿ ಗೌಡ್ರೆ, ನಾನೇನು ಹೇಳಲಿ ಗೌಡ್ರೆ. ಇನ್ನು ನಮ್ಮ ಉಪಜೀವನದ ಗತಿ ಹೇಗೆ ಗೌಡ್ರೆ? ಇನ್ನು ನಮ್ಮ ಪಾಲಿನ ದೇವರು ಗೌಡ್ರೆ, ನೀವು ನಮ್ಮ ಪಾಲಿನ ದೇವರು ಗೌಡ್ರೆ. ನೀನೇನು ಚಿಂತಿಸಬೇಡ ರಾಮು, ಕೊಡುವ ಶಿವನು ಬಡವನಲ್ಲ. ನಿನ್ನ ತಮ್ಮನಿಗೆ ಹೇಳಿ ನಾನು ಸಮಾಧಾನ ಮಾಡಿಸುತ್ತೇನೆ. ನಿನಗೇನಾದರೂ ಬೇಕಾದರೆ ನನ್ನ ಮನೆಗೆ ಬಂದು ಕೇಳು, ನಾನು ಸಹಾಯ ಮಾಡುತ್ತೇನೆ. ರಾಮು, ಇನ್ನು ನಾನು ಬರಲ್ಲ. ಗೌಡ್ರೆ, ಹೇ ಜಗದೊಡೆಯ ನೀನೆಂದು ಅಡಿಗಡಿಗೆ ಬೇಡಿದರು. ಕಡೆಗಣಿಸಿ ಕಾಡುತ್ತಿರುವೆಯ ಈ ಬಡಪಾಯಿ ರಾಮನನ್ನು. ನನ್ನ ಜೋಳದ ಗೂಡೆ ಸುಟ್ಟಿದ್ದಾರೆ. ನಮ್ಮ ಜೀವನದ ಗತಿ ಹೇಗೆ ಗೌಡ್ರೆ? ಇನ್ನೆಲ್ಲಿದೆ ಈ ರೈತನಿಗೆ ಬಲದ ನೆಲೆ? ಹೇ ದಯಾಳು ಶ್ರದ್ಧಾನಂದನೆ, ಶ್ರದ್ಧೆಯಿಂದ ನಡೆದ ಜನರಿಗೆ ನೀನು ಕೂಡ ಸ್ವಾಮಿ, ಸಮಾಧಾನ ಮಾಡಿಕೊ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಸಮಾಧಾನ ಇನ್ನೆಲ್ಲಿದೆ ಸೀತಾ ಸಮಾಧಾನ? ಸಂಸಾರವೆಂಬ ಸಮುದ್ರದ ಆಳವಾದ ತಿರುವಿನಲ್ಲಿ ಸಿಕ್ಕ ನಾನು ಹೇಗೆ ಸಮಾಧಾನ ತಂದುಕೊಳ್ಳಿ ಸೀತಾ? ಹೇಗೆ ಸಮಾಧಾನ ತಂದುಕೊಳ್ಳಿ? ಹೇ ದಯಾಳು ಶ್ರದ್ಧಾನಂದನೆ, ನಡೆದ ಜನರಿಗೆ ನೀನು ಕೂಡ ಕಂದನಾಗಿ ನೋಡುವೆ ಆ ತಂದೆ. ನೀನ್ ಈ ರೀತಿ ಕಷ್ಟ ಕೊಡುವುದಾರೆ ನಿನ್ನ ಯಜ್ಞ ಹೋಮಕುಂಡದಲ್ಲಿ ಬಿದ್ದು ಸತ್ತು ಹೋಗುವೆ ತಂದೆ. ಅಣ್ಣ ಅತ್ತಿಗೆ, ಇದೇನಿದು ನೀವಿಬ್ಬರು ಕಣ್ಣೀರು ಹಾಕುತ್ತಾ ಒಬ್ಬರಿಗೊಬ್ಬರು ಮುಖ ನೋಡ್ತಾ ನಿಂತಿವ್ರಿ ಎಲ್ಲ? ಏಕೆ, ಏನು ವಿಷಯ? ಏನು ಇಲ್ಲ ಬಾತಮ್ಮ, ಯಾರೋ ದುಷ್ಕರ್ಮಿಗಳು ನಮ್ಮ ಹೊಲಕ್ಕೆ ನುಗ್ಗಿ ನಮ್ಮ ಹೊಲಕ್ಕೆ ನುಗ್ಗಿ ಏನು ಮಾಡಿದ್ರಣ್ಣ? ನಾನಿಲ್ಲದ ಸಮಯ ಸಾಧಿಸಿ ನಮ್ಮ ತುಂಬಿನಿಂದ ನಮ್ಮ ಜೋಳದ ಗುಡಿಗೆ ಬೆಂಕಿ ಇಟ್ಟು ಅಣ್ಣ ಸುಟ್ಟು ಹಾಕಿದ್ದಾರೆ ತಮ್ಮ, ಸುಟ್ಟು ಹಾಕಿದ್ದಾರೆ. ಅಣ್ಣ ಏನು ಹೇಳ್ತಾ ಇದೀಯಣ್ಣ? ನೀನಿಲ್ಲದ ಹೊತ್ತು ನೋಡಿ ನಮ್ಮ ಹೊಲಕ್ಕೆ ನುಗ್ಗಿ ನಮ್ಮ ಜೋಳದ ಗೂಡಿಗೆ ಬೆಂಕಿ ಹಚ್ಚಿದರೆ ಯಾರವರು? ನಮ್ಮ ಜೋಳದ ಗೂಡಿಗೆ ಬೆಂಕಿ ಹಚ್ಚಿದವರು ಬೇಗ ಹೇಳಣ್ಣ. ಈಗಲೇ ಹೋಗಿ ಆ ಪಾಪಿಗಳನ್ನು ಕಡಿದು ಹಾಕಿಬಿಡುತ್ತೇನೆ, ಅವರ ಕೊಪ್ಪಿದ ಶರೀರವನ್ನು. ಶಾಂತನಾಗುತ್ತಮ್ಮ, ಶಾಂತನಾಗು. ಇನ್ನು ಶಾಂತಿ ಇಲ್ಲಣ್ಣ. ನಿನ್ನ ತಮ್ಮನಿಗೆ ಅನ್ಯಾಯಕ್ಕಾಗಿ ಹೋರಾಟ ಮಾಡಿ ಎಂದು ಈ ಗಂಡು ಕಡಲಿ ನನ್ನ ಕೈ ಸೇರಿದೆ ಅಂದ ಮೇಲೆ ಇದಕ್ಕೆ ಬೇಕಾಗಿದೆ ಆ ಪಾಪಿಗಳ ಎದೆ ರಕ್ತ. ಅವರ ರಕ್ತ ಈ ಭೂಮಿಗೆ ಲೇಪನವಾದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಈ ಆವೇಶದಲ್ಲಿ ನೀನು ಆ ಪಾಪಿಗಳ ಹೆಸರು ಹೇಳದಿದ್ದರೆ ನನ್ನ ಗುರುವಿನ ಮೇಲಾಣೆ.
ಹುಟ್ಟು ಹಾಕಿದ ಕೇಡಿಗಳು ಯಾರಂತ ಇನ್ನೂ ತಿಳಿದಿಲ್ಲಪ್ಪ, ಇನ್ನೂ ತಿಳಿದಿಲ್ಲ. ಅವರ ತನಿಖೆಗಾಗಿ ನಮ್ಮೂರಿನ ಹಿರಿಯರು ಪರದಿಂದ ಕೆಲಸ ನಡೆಸಿದ್ದಾರೆ. ಏನನ್ನ ನಿನ್ನ ಮಾತು? ಗೂಡಿಗೆ ಬೆಂಕಿ ಹಚ್ಚಿದ ವ್ಯಕ್ತಿ ಗೊತ್ತಾಗದೆ ನಾಪತ್ತೆಯಾಗಿದ್ದಾರೆ. ಇದೆಲ್ಲ ವಾದಿರಾಜ್ ಮತ್ತು ತ್ಯಾಗರಾಜನ ಕೈವಾಡವೇ ಇದ್ದಂತೆ ಕಾಣ್ತಾ ಇದೆ. ಈಗಲೇ ಅವರ ಮನೆಗೆ ಹೋಗಿ ಇದರ ವಿಚಾರವನ್ನು ತಿಳಿದುಕೊಂಡು ಬರುತ್ತೇನೆ. ಪರಸು ಇವರೇ ಸುಟ್ಟು ಹಾಕಿರೋರಂತ ತಿಳಿಯದೇನೆ ಒಬ್ಬರಿಗೆ ಅಪವಾದ ಕೊಟ್ರೆ ಹೇಗೆ? ಮೊದಲು ಅವ್ರು ಯಾರಂತ ತಿಳಿದುಕೊಳ್ಳಬೇಕು, ನಂತರ ನಮಗಾದ ನ್ಯಾಯವನ್ನು ತೊಲಗಿಸಿಕೊಳ್ಳಬೇಕು. ತಮ್ಮ ನ್ಯಾಯ ನ್ಯಾಯ ಎಲ್ಲಿದೆಯನ್ನ ಈ ಸಮಾಜದಲ್ಲಿ ನಿನಗೆ ನ್ಯಾಯ? ನೋಡಪ್ಪ, ಈ ಸಮಾಜಕ್ಕೆ ಇಂದಿನ ನಾಳೆ ನ್ಯಾಯದ ಪದಕ್ಕೆ ಹಾರಿ ಹರುತ್ತಿದೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಮೈತ್ರ, ಯೋಚನೆ ಮಾಡಬೇಡ. ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ದುಷ್ಟರ ದಬ್ಬಾಳಿಕೆ ತಡೆಯಲು ಸಾಧ್ಯವಿಲ್ಲ. ಈಗ ಅದಕ್ಕೆ ಬೇಕಾಗಿದೆ ಅವರ ರಕ್ತ. ಅವರ ರಕ್ತ ಈ ಭೂಮಿಗೆ ಲೇಪನವಾದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಅಂದಾಗ ಹಾರುವುದು ನಮ್ಮ ನ್ಯಾಯದ ಪತಾಕೆ. ನೋಡು ಮೈದನ, ಆ ರಕ್ಕೆ ಎಷ್ಟು ಹಾರಿದ್ರು ಮತ್ತೆ ಸೋತು ನೆಲಕ್ಕೆ ಬೀಳಲೇಬೇಕಲ್ವೇ? ಅಂತ ಹಾಗೆ ಆ ಸ್ತ್ರೀಯರ ಗುರು ಆ ನಮ್ಮ ಮೇಲೆ ಇದ್ದೇ ಇದೆ. ಮೈದನ, ಒಳಗಡೆ ಹೋಗೋಣ. ಹೌದು ತಮ್ಮ, ನಿನ್ನ ಅತ್ತಿಗೆ ಹೇಳದಂತೆ ಮೊದಲು ಒಳಗೆ ಹೋಗು. ಇದೆಲ್ಲ ವಿಚಾರಿಸಕ್ಕೆ ನಾನಿದ್ದೇನೆ. ನಿನ್ನ ಅತ್ತಿಗೆ ಹೇಳದಂತೆ ಮೊದಲು ಒಳಗೆ ಹೋಗು. ನಂತರ ಶಿವರಾಜ ಸಿಗಲಿ. ಆಯ್ತು ಸ್ವಾಮಿ.